Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, Government First Grade College, Vijayanagar. In this session, we will focus on SARC. What exactly is SARC? We will try to introduce you to the whole concept and dynamics and origin of SARC, its basic principles and objectives. ಈ ಸಂಚಿಕೆಯಲ್ಲಿ ಸಾರ್ಕ್ ಇನ ಉಗಮ, ಇದರ ಔಚಿತ್ಯ, ಇದರ ತತ್ವ, ಇದರ ಗುರಿ ಉದ್ದೇಶಗಳ ಬಗ್ಗೆ ಚರ್ಚೆ ಮಾಡೋಣ. ಲೆಟ್ಸ್ ಬಿಗಿನ್. ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. That's an expansion of the abbreviation. It's pretty obvious. It is an intergovernmental organization and geopolitical union of states in South Asia. ನಾವು ಯುರೋಪಿಯನ್ ಯೂನಿಯನ್ನು ಮತ್ತು ಆಸಿಯನ್ನ ನೋಡಿದ್ದೀವಿ. ಅದೇ ರೀತಿಯಲ್ಲಿ ದಕ್ಷಿಣ ಏಷ್ಯಾದ ಭೌಗೋಳಿಕ ಕೇಂದ್ರವನ್ನು ನಾವು ನೋಡಿದಾಗ ಇಲ್ಲಿರುವಂತಹ ಸುತ್ತಮುತ್ತ ರಾಷ್ಟ್ರಗಳು ನಾವು ಏಕೆ ಒಕ್ಕೂಟವನ್ನು ಮಾಡಬಾರ್ದು ಅಂತ ಚಿಂತನೆಯನ್ನು ವ್ಯಕ್ತಪಡಿಸಿ ಹೊಸದಾಗಿ ಒಂದು ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಒಕ್ಕೂಟವನ್ನು ರಚಿಸಲಾಯಿತು. This is a very humble beginning for the SARC. The whole concept or the idea of SARC existed way back in 1970s. 1970ರ ದಶಕದಲ್ಲೇ ಸಾರ್ಕಿನ ಅಂದರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಒಟ್ಟಾಗಿ ಬರಬಹುದು, ಒಂದು ವ್ಯಾಪಾರ ವ್ಯವಹಾರ ಸಂಪರ್ಕದ ವೇದಿಕೆಯನ್ನು ಕಲ್ಪಿಸಬಹುದು ಎಂಬ ಒಂದು ಪರಿಕಲ್ಪನೆ ಆಗಲೇ ಗೋಚರವಾಗಿತ್ತು. ಇದರ ಮುಖ್ಯವಾಗಿರುವಂಥ ಚಿಂತನೆ ಹೊರಹೊಮ್ಮಿದ್ದು ಬಾಂಗ್ಲಾದೇಶದ ಅಧ್ಯಕ್ಷರಾದ ಜಿಯಾ ಉರ್ ರೆಹಮಾನ್ 1970ರಲ್ಲೇ ಅವರು ಯೋಚನೆ ಮಾಡ್ತಾರೆ, ವೈ ಕ್ಯಾನ್ಟ್ ವಿ ಹ್ಯಾವ್ ಅ ರೀಜನಲ್ ಬ್ಲಾಕ್, ರೀಜನಲ್ ಗ್ರೂಪ್. ಈ ಹಿನ್ನೆಲೆಯಲ್ಲಿ ದೇರ್ ವಾಸ್ ಅ ಡೆಕ್ಲರೇಷನ್ ವಿಚ್ ವಾಸ್ ಅಡಾಪ್ಟೆಡ್ ಬೈ ವಿದೇಶಾಂಗ ಮಂತ್ರಿಗಳು ಇನ್ 1983 in Delhi. After the Declaration of South Asian Regional Cooperation was adopted in 1983 by the Foreign Minister, the SARC, or the Regional Cooperation, was established with its charter formally adopted on December 8, 1985 at Dhaka. ಜಿಯಾ ಉರ್ ರೆಹಮಾನ್ ರವರ ಏನು ಕನಸಿತ್ತು ಅದು ಕಾಲಕ್ರಮೇಣವಾಗಿ ಡಿಸೆಂಬರ್ 8, 1985ರಲ್ಲಿ ಬಾಂಗ್ಲಾದೇಶದ ರಾಜಧಾನಿಯಾಗಿರುವಂತಹ ಢಾಕಾದಲ್ಲಿ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಸ್ವೀಕರಿಸಲಾಯಿತು. ಸೊ ಈ ರೀತಿ ಒಂದು ಪರಿಕಲ್ಪನೆ ಏನಿತ್ತು, ದಕ್ಷಿಣ ಏಷ್ಯಾದ ರಾಜ್ಯಗಳು ಕೂಡ ಒಟ್ಟಾಗಿ ಬರಬಹುದು ಎಂಬ, ಅದು ಅಸ್ತಿತ್ವಕ್ಕೆ ಬಂತು. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಲ್, ಮಾಲ್ಡೀವ್ಸ್ ಮತ್ತು ಭೂತಾನು ಈ 7 ರಾಷ್ಟ್ರಗಳು ಆರಂಭದಿಂದ ಸಾರ್ಕಿನ 7 ಪ್ರಮುಖ ರಾಷ್ಟ್ರಗಳಾಗಿ ಕಾಣಿಸ್ಕೊಳ್ಳುತ್ತೆ. SARC was having only 7 members. However, in April 3,
2007, a new country was added to the existing 7 members. ಹೊಸ ರಾಷ್ಟ್ರವು ಸೇರ್ಪಡೆ ಆಗುತ್ತೆ. ಅದ್ಯಾವುದು ಅಂದರೆ ಆಫ್ಘಾನಿಸ್ತಾನ. ಸೊ ಆದ್ದರಿಂದ ಪ್ರಸ್ತುತ ಸಮಯದಲ್ಲಿ ಸಾರ್ಕಿನಲ್ಲಿ 8 ಸದಸ್ಯ ರಾಷ್ಟ್ರಗಳಿವೆ. ಸಾರ್ಕನ್ನು ನಾವು ಭೌಗೋಳಿಕವಾಗಿ ನೋಡಿದರೆ ವಿಶ್ವದ 21% ಜನಸಂಖ್ಯೆ ನೆಲೆಸುವಂತಹ ಪ್ರದೇಶ. ಅಂಡ್ 2019ನಲ್ಲಿ if you look at the total economy which was found in SARC was $3.67 trillion. ಸಾರ್ಕ್ನ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸು ನೇಪಾಳಿನ ರಾಜಧಾನಿಯಾದ ಕಠ್ಮಂಡುವಲ್ಲಿ ನಾವು ನೋಡ್ಬೋದು. ಸೊ ಆರಂಭದಲ್ಲಿ ಸಾರ್ಕಿನ ಪರಿಕಲ್ಪನೆ 1970ರಲ್ಲಿದ್ದರೂ ಕೂಡ ಅದು ಸುಮಾರು 15 ವರ್ಷ ಆಗೋಯ್ತು ತೆರೆ ಕಾಣಲಿಕ್ಕೆ. ಮೊದಲು ಬಾಂಗ್ಲಾದೇಶದ ಅಧ್ಯಕ್ಷರು, ನಂತರದಲ್ಲಿ ಭಾರತದ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿರವರು, ನೇಪಾಳದ ರಾಜ ಬೀರೇಂದ್ರರವರು ಎಲ್ಲರೂ ಒಪ್ಕೊಳ್ತಾರೆ. ಕೊಲಂಬೋ ಸೇರಿಕೊಳ್ಳುತ್ತೆ. ಕೊಲಂಬೋ ಆ ಟೈಮಲ್ಲಿ ಕೊಲಂಬೋ ಅಂತಿದ್ರು, ಇವಾಗ ನಾವು ಶ್ರೀಲಂಕಾ ಅಂತ ಕರಿತೀವಿ. ಸೊ ಹೀಗೆ ಢಾಕಾದಲ್ಲಿ ಆರಂಭವಾಗಿರುವಂತಹ ಸಾರ್ಕ್ ಇವತ್ತಿಗೂ ಕೂಡ ಅಸ್ತಿತ್ವದಲ್ಲಿ ಇದೆ. ಇದರ ಉದ್ದೇಶ ಏನು? ವಾಟ್ ವಾಸ್ ದ ರೀಸನ್ ವೈ ಇಟ್ ವಾಸ್ ಇನಾಗ್ಯುರೇಟೆಡ್? ಮೇನ್ ಫೋಕಸ್ ಈಗ ಆ ಸಮಯದಲ್ಲಿ ಆಗಾಗಲೇ ಹಲವಾರು ಪ್ರಾದೇಶಿಕ ಸಂಘಟನೆಗಳು ನಾವು ನೋಡ್ತೀವಿ. ಆಸಿಯಾನ್ ಇತ್ತು, ಆಗಲೇ ಯುರೋಪಿಯನ್ ಯೂನಿಯನ್ ಇತ್ತು, ನ್ಯಾಫ್ಟಾ, ಆಫ್ರಿಕನ್ ಯೂನಿಯನ್, ಹಲವಾರು ಪ್ರಾದೇಶಿಕ ಸಂಘಟನೆಗಳು ಕಾಣಿಸ್ತಾ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಯಾವುದಾದ್ರೂ ಕಾರಣದಿಂದ ಒಟ್ಟಾಗಿ ಬರಲಿಕ್ಕೆ ಸಾಧ್ಯವಾಗುತ್ತಾ ಅಂತ ನೋಡಿದಾಗ ಅಲ್ಲಿ ವಿ ಹ್ಯಾಡ್ ಆ್ಯನ್ ಆಪರ್ಚುನಿಟಿ. ಎಲ್ಲ ರಾಜ್ಯಗಳು ಸಾಂಸ್ಕೃತಿಕವಾಗಿ ಒಂದೇ ರೀತಿಯಲ್ಲಿರುವಂಥದ್ದು. ಸೀರೆ ಧರಿಸುವಂಥದ್ದು, ಅಥವಾ ಆಹಾರ ಆಗಿರ್ಬೋದು, ಅಥವಾ ಪರಿಸರದ ವ್ಯವಸ್ಥೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇದ್ದರೂ ಕೂಡ ಮೂಲವಾಗಿ ಆಲ್ಮೋಸ್ಟ್ ಸಿಮಿಲರ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ದೇರ್ ವಾಸ್ ಅ ಫ್ಯಾಕ್ಟರ್, ದೇರ್ ವಾಸ್ ಅ ರೀಸನ್ that these countries can come together. ವ್ಯವಸಾಯ, ಹಳ್ಳಿಗಾಡಿನ ಅಭಿವೃದ್ಧಿ, ಟೆಲಿಕಮ್ಯುನಿಕೇಷನ್ಸ್, ಪರಿಸರಕ್ಕೆ ಸಂಬಂಧಪಟ್ಟಂತೆ ಮೆಟ್ರಾಲಜಿ, ಆರೋಗ್ಯ, ಜನಸಂಖ್ಯೆಯ ಚಿಂತನೆಗಳು ಅಥವಾ ಚಟುವಟಿಕೆಗಳು, ಇವುಗಳ ಬಗ್ಗೆ ಎಲ್ಲರೂ ಕೂಡ ಸೇರಿಕೊಂಡು ಚರ್ಚೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ನಾವು ಒಟ್ಟಾಗಿ ಬಂದು ಸಾಲ್ವ್ ಮಾಡ್ಬೋದಲ್ಲ ಎಂಬ ಒಂದು ಚಿಂತನೆ ನಮಗೆ ಕಾಣಿಸ್ಕೊಳ್ಳುತ್ತೆ. ಸಾರ್ಕಿನ ಮೂಲ ತತ್ವಗಳೇನು? ಇಟ್ ಈಸ್ ಬೇಸಿಕಲಿ ಅ ಕೋಆಪರೇಷನ್ ಫ್ರೇಮ್ವರ್ಕ್. ಇದು ಸಹಕರಿಸುವಂತಹ ಒಂದು ವೇದಿಕೆಯಾಗಿ ಕಾಣಿಸ್ಕೊಳ್ಳುತ್ತೆ. ಎಲ್ಲ ರಾಷ್ಟ್ರಗಳು ಒಪ್ಕೊಳ್ತಾರೆ ಏನಂತ? ವಿ ವಿಲ್ ರೆಸ್ಪೆಕ್ಟ್ ಯುವರ್ ಪರಮಾಧಿಕಾರ, ವಿ ವಿಲ್ ನಾಟ್ ಇಂಟರ್ಫಿಯರ್ ಇನ್ ಯುವರ್ ಇನ್ಹರೆಂಟ್ ಇಂಟರ್ನಲ್ ಅಫೇರ್ಸ್. ನಿಮ್ಮ ಭೂಪ್ರದೇಶದ
ಇಂಟಿಗ್ರಿಟಿಯನ್ನು ನಾವು ಉಲ್ಲಂಘನೆ ಮಾಡೋದಿಲ್ಲ. ವಿ ರೆಸ್ಪೆಕ್ಟ್ ಯುವರ್ ಭೂಪ್ರದೇಶ. ರಾಜಕೀಯ ಸ್ವಾತಂತ್ರ್ಯವನ್ನು ಕೂಡ ನಾವು ಸಮಾನತೆಯಿಂದ ನಾವು ನೋಡ್ತೇವೆ. ಮತ್ತು ಈ ವೇದಿಕೆನ ಪರಸ್ಪರ ಅಭಿವೃದ್ಧಿಗೋಸ್ಕರ ನಾವು ಯೂಸ್ ಮಾಡ್ಕೊಳ್ಳೋಣ, ನಾಟ್ ಟು ಫೈಟ್. ಅಫ್ಕೋರ್ಸ್ ಇಂಡಿಯಾ ಪಾಕಿಸ್ತಾನ ಇದೆ ಅಂತ ಹೇಳಿದ್ರೆ ಫೈಟಿಂಗ್ ಇಲ್ದಿರ ಇರೋಕ್ಕೆ ಸಾಧ್ಯನಾ? ಅದು ಕ್ರಿಕೆಟ್ ಮ್ಯಾಚ್ ಆಗಿರ್ಬೋದು, ಯುದ್ಧ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು. ಬಟ್ ದೇರ್ ವಾಸ್ ಅನ್ ಅಟೆಂಪ್ಟ್, ಆನೆಸ್ಟ್ ಅಟೆಂಪ್ಟ್. Such cooperation shall not be substitute for bilateral and multilateral cooperation and shall complement them. ಅಫ್ಕೋರ್ಸ್ ಒಂದು ವೇದಿಕೆ ಇದೆ ಅಂತ ಹೇಳಿದ ಕೂಡಲೇ ಎಲ್ಲ 8 ರಾಷ್ಟ್ರಗಳು ಒಟ್ಟಿಗೆ ಬಂದು ಎಲ್ಲ ಮಾಡಬೇಕು ಅಂತ ಅಲ್ಲ. ಈ 8 ರಾಷ್ಟ್ರಗಳಲ್ಲಿ ಆಂತರಿಕವಾಗಿ ರಾಷ್ಟ್ರಗಳ ನಡುವೆ ವಿವಿಧವಾಗಿರುವಂಥ ಒಪ್ಪಂದಗಳಿರ್ಬೋದು. ಭಾರತ ನೇಪಾಳ ಜೊತೆ ಮಹಾಕಾಳಿ ಒಪ್ಪಂದ ಇದೆ. ಭಾರತ ಮತ್ತು ಪಾಕಿಸ್ತಾನ ಜೊತೆ ಇಂಡಸ್ ಡ್ಯಾಮಿನ ಒಂದು ಒಪ್ಪಂದ ಇದೆ. ಸೊ ಹೀಗೆ ಹಲವಾರು ರಾಷ್ಟ್ರಗಳು ಪರಸ್ಪರವಾಗಿ ತಮ್ಮ ಒಂದು ನಿಲುವಲ್ಲೇ ವಿವಿಧ ಒಪ್ಪಂದಗಳನ್ನ ಮಾಡ್ಕೋಬೋದು. ಬಟ್ ಆದರೂ ಕೂಡ ಈ ಒಂದು ವೇದಿಕೆ ಎಲ್ಲ ರಾಷ್ಟ್ರಗಳು ಬಂದು ಸೇರಿ ಸಾಮೂಹಿಕವಾಗಿರುವಂಥ ವಿವಾದಗಳನ್ನ ಇತ್ಯರ್ಥಗೊಳಿಸಲಿಕ್ಕೆ ಮತ್ತು ಸಾಮೂಹಿಕವಾಗಿ ಬೆಳಿಲಿಕ್ಕೆ ಎಂಬುದನ್ನು ಕೂಡ ನಾವಿಲ್ಲಿ ನೋಡ್ತೀವಿ. Such cooperation shall not be inconsistent with bilateral and multilateral obligations. ನಾವು ರಾಷ್ಟ್ರಗಳು ವೈಯಕ್ತಿಕವಾಗಿ ಏನಾದರೂ ಒಪ್ಪಂದಗಳು ಮಾಡ್ಕೊಂಡಿದ್ರೆ ಆ ವೈಯಕ್ತಿಕವಾಗಿರುವಂಥ ಒಪ್ಪಂದಗಳು ಮತ್ತು ಸಾರ್ಕಿನ ಒಪ್ಪಂದಗಳು ಒಂದೇ ನಿಲುವಿನಲ್ಲಿ ಕಾಣಿಸ್ಬೇಕು. They should be consistent with your domestic or bilateral treaties. ಅಂದರೆ ಸಾರ್ಕಿಗೆ ಬಂದ್ಬಿಟ್ಟು ನಾನು ಶಾಂತಿ 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 ಅಂತ ಮಾತಾಡ್ಬಿಟ್ಟು ಒಳಗೆ ಹೋಗ್ಬಿಟ್ಟು ಬರೀ ಯುದ್ಧಗಳು ಮಾಡ್ಕೊಳ್ಳೋದಲ್ಲ. ನಾವಿಲ್ಲಿ ಏನು ಮಾತಾಡ್ತೀವೋ ವೈಯಕ್ತಿಕವಾಗಿ ಬೇರೆ ರಾಷ್ಟ್ರಗಳ ಜೊತೆ ನಾವು ಸಂಬಂಧಗಳನ್ನ ಬೆಳೆಸೋದ ಸಮಯದಲ್ಲೂ ಕೂಡ ಅದೇ ರೀತಿಯಾಗಿರೋ ಚಿಂತನೆಗಳನ್ನ ಮಾಡ್ಕೋಬೇಕಾಗತ್ತೆ. ಇದರ ಗುರಿ ಮತ್ತು ಉದ್ದೇಶಗಳೇನು? The primary aim is to promote the welfare of the people of South Asia and improve the quality of life. ಇದು ನೋಡಿ, ನಾವು ಯಾವುದೇ ಒಂದು ಪ್ರಾದೇಶಿಕ ಸಂಘಟನೆಗಳನ್ನ ನೋಡಿದಾಗ ನಮಗೆ ಕಾಣುವಂಥ ಏಕೈಕ ಪ್ರಮುಖವಾಗಿರುವಂಥ ಗುರಿ ಅಂದರೆ ಇದೆ. ಯಾಕಂದರೆ ರಾಷ್ಟ್ರಗಳು ಒಟ್ಟಾಗಿ ಬರುವಂಥ ಉದ್ದೇಶ ನನ್ನ ಪ್ರಜೆ ನನ್ನ ಜನ ಉತ್ತಮವಾಗಿ ಬೆಳಿಬೇಕು, ಅವರು ಆರೋಗ್ಯವಂತರಾಗಿರಬೇಕು, ಅವರು ಶ್ರೀಮಂತರಾಗಬೇಕು, ಈ ಒಪ್ಪಂದದಿಂದ ಅವರ ಒಂದು ಜೀವನ ಸಾರ್ಥಕವಾಗಬೇಕು. ದಟ್ ಈಸ್ ಅ ರೀಸನ್ ವೈ ದ ಸ್ಟೇಟ್ಸ್ ಗೋ ಫಾರ್ ಇಂಟಿಗ್ರೇಷನ್. ನಮಗೇನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ವಾಟ್ ಈಸ್ ದ ರೀಸನ್ ವೈ ದೇ ಶುಡ್ ಗೋ ಫಾರ್ ಇಂಟಿಗ್ರೇಷನ್? ನಮಗೆ ಒಳ್ಳೆಯ ಮಾರುಕಟ್ಟೆ ಸಿಗುತ್ತೆ, ನಮ್ಮ ರೈತರಿಗೆ ಬೇರೆ ಒಂದು ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಾರುವಂಥ ಒಂದು ವ್ಯವಸ್ಥೆ ಸಿಗುತ್ತೆ, ಆ ರೀತಿಯಾಗಿರುವಂಥ ಚಿಂತನೆ. ಸೊ ದ ಪ್ರೈಮರಿ ಫ್ಯಾಕ್ಟರ್, ದ ಪ್ರೈಮರಿ ಆಬ್ಜೆಕ್ಟಿವ್ ಬೀಯಿಂಗ್ ದ ವೆಲ್ಫೇರ್ ಆಫ್ ದ ಪೀಪಲ್. Second, to accelerate economic growth, social progress, cultural development in the region, and to provide all individuals the opportunity to live in dignity and realize their full potential. ನೋಡಿ, ವಾಪಸ್ ಬಂತು ಅದಕ್ಕೆ ಆರ್ಥಿಕ ಅಭಿವೃದ್ಧಿ. ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದ್ರೆ ಸೇಮ್ ಕಾನ್ಸೆಪ್ಟ್ಸ್. ತೆರಿಗೆನ ಕಡಿತಗೊಳಿಸುವಂಥದ್ದು ಮತ್ತು ಆಂತರಿಕವಾಗಿ ಪದಾರ್ಥಗಳಿಗೆ ಒಳ್ಳೆ ಬೇಡಿಕೆಗಳನ್ನ ಕಲ್ಪಿಸುವಂಥದ್ದು, ಬೇರೆ ರಾಷ್ಟ್ರಗಳಿಗೆ ಮಾರುಕಟ್ಟೆ, ನಮ್ಮ ದೇಶದ ಮಾರುಕಟ್ಟೆಗಳನ್ನು ಓಪನ್ ಮಾಡುವಂಥದ್ದು. ಸೊ ಈ ದಕ್ಷಿಣ ಏಷ್ಯಾದಲ್ಲಿರುವಂಥ ರಾಷ್ಟ್ರಗಳು ಬೇರೆ ಯಾವುದೋ ದೂರದಿರುವಂಥ ರಾಷ್ಟ್ರಗಳ ಜೊತೆ ವ್ಯಾಪಾರ ಮಾಡೋದು ಬೇಡ, ನಾವು ಆಂತರಿಕವಾಗಿ ವ್ಯಾಪಾರ ಮಾಡೋಣ. ಈಗ ನೇಪಾಳನಲ್ಲಿ ಅತಿ ಹೆಚ್ಚಾಗಿ ಪಾಮ್ ಆಯಿಲ್ ಬೆಳೀತಾರಲ್ಲಿ. ನಮ್ಮ ದೇಶದಲ್ಲಿರುವಂಥ ಎಲ್ಲ ಈ ಪಾಮ್ ಎಣ್ಣೆ ಅಂತ ಹೇಳ್ತಾರಲ್ಲ, ಭಾಳ ಚೀಪಾಗಿ ಸಿಗುತ್ತೆ ಅದು. ಅದು ಬಹುತೇಕವಾಗಿ ಬರುವಂಥದ್ದು ನೇಪಾಳದಿಂದ. ನಾವು ಸುಮ್ಮನೆ ಅವ್ರಿಗೆ ತೆರಿಗೆ ಹಾಕ್ಕೊಂಡು ಕಡಿವಾಣ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಆ ದೇಶದವರು ಯಾವುದೋ ಅಮೇರಿಕಾಗೋ ಯುರೋಪೋ ಪಾಮ್ ಆಯಿಲ್ ಕಳಿಸ್ಬೇಕು ಅಂದ್ಕೊಳ್ಳಿ, ಎಷ್ಟು ದುಬಾರಿ ಆಗುತ್ತೆ.
ದೊಡ್ಡ ದೊಡ್ಡ ಹಡಗುಗಳಿಂದ ಸಮುದ್ರದಲ್ಲಿ ಕಳಿಸ್ಬೇಕು ಅಂತೇಳಿ ತಲೆನೋವು ಅವರಿಗೆ. ಫಸ್ಟ್ ಆಫ್ ಆಲ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಆದರೆ ಇಂಡಿಯಲ್ಲಿ ಮಾರ್ಕೆಟ್ ಇದೆ, ನಮ್ಗೆ ಅವಶ್ಯಕತೆ ಇದೆ. ಅದು ನಾವು ಎಲ್ಲೋ ಹೋಗಿ ಖರೀದಿ ಮಾಡೋಕ್ಕಿಂತ ನಾವು ಇಲ್ಲೇ ಹತ್ತಿರದಲ್ಲೇ ಖರೀದಿ ಮಾಡಿದಾಗ ನಮಗೇನಾಗುತ್ತೆ, ನಮ್ಮ ಮಾರ್ಕೆಟಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅವರಿಗೆ, ಜೊತೆಯಲ್ಲಿ ಆ ದೇಶನೂ ಕೂಡ ಸಮೃದ್ಧಿ ಆಗುತ್ತೆ, ನಮ್ಮ ಬೇಡಿಕೆಯನ್ನು ಕೂಡ ಇತ್ಯರ್ಥಗೊಳಿಸುತ್ತೆ. ಟು ಆಕ್ಸಿಲರೇಟ್ ಎಕನಾಮಿಕ್ ಗ್ರೋತ್. ಶ್ರೀಲಂಕನ್ನೇನು ಕೂಡ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ, ಟೀ ಮತ್ತು ಸಾಂಬಾರು ಪದಾರ್ಥಗಳು. ವಿ ಆಲ್ಸೋ ಇಂಪೋರ್ಟ್ ಸ್ಪೈಸ್ ಆ್ಯಂಡ್ ಟೀ ಫ್ರಮ್ ಶ್ರೀಲಂಕಾ. ಸುಮ್ಮನೆ ಎಲ್ಲೆಲ್ಲಿಂದನೋ ಹೋಗೋ ಬದಲು. ಸೋಷಿಯಲ್ ಪ್ರೋಗ್ರೆಸ್, ಸಾಮಾಜಿಕ ಬೆಳವಣಿಗೆ, ಕಲ್ಚರಲ್ ಡೆವಲಪ್ಮೆಂಟ್. ಒಂದೇ ನೋಡಿ, ಇವಾಗ ನೇಪಾಳಕ್ಕೆ ಹೋಗಬೇಕು ಅಂದರೆ ಸುಮ್ಮನೆ ನಡ್ಕೊಂಡು ಹೋಗ್ಬಿಡ್ಬೋದು ನಾವು ಆರಾಮಾಗಿ. ನೇಪಾಳು, ಭೂತಾನು, ಜಸ್ಟ್ ಪಾಸ್ಪೋರ್ಟ್ ಇದ್ದರೆ ಸಾಕು, ವೀಸಾನೂ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಒಂದೇ ರೀತಿಯಾಗಿರುವಂಥ ರಾಷ್ಟ್ರಗಳು, ಯಾವುದೋ ರೀತಿಯಲ್ಲಿ ವಿಭಜನೆ ಆಗಿದೆ. ಬುದ್ಧಿಸಮ್, ಹಿಂದೂಯಿಸಮ್ ಎಲ್ಲ ಸ್ಪ್ರೆಡ್ ಆಗಿರುವಂಥದ್ದು ಸುತ್ತಮುತ್ತನೇ. ಇತಿಹಾಸ ತಗೊಳ್ಳಿ, ಎಲ್ಲಿತ್ತು ಪಾಕಿಸ್ತಾನ 50-60 ವರ್ಷ ಬಿಟ್ಟರೆ? ಎಲ್ಲವೂ ಕೂಡ ಈ ಒಂದು ದಕ್ಷಿಣ ಏಷ್ಯಾದ ಭಾರತ ವರ್ಷವಾಗೇ ಇತ್ತವೆಲ್ಲವೂ ಕೂಡ. ಇವಾಗ ಒಡ್ಕೊಂಡು ಒಂದು ಕಡೆ ಶ್ರೀಲಂಕಾ, ಒಂದು ಕಡೆ ನೇಪಾಳ, ಭೂಟಾನ, ಪಾಕಿಸ್ತಾನ, ಬಾಂಗ್ಲಾದೇಶ. ಸೊ ಹಾಗಾಗಿ ಈ ಒಂದು ಐತಿಹಾಸಿಕ ಬೆಳವಣಿಗೆಗಳನ್ನ ವೃದ್ಧಿಗೊಳಿಸುವಂತಹ ಚಿಂತನೆ ಕೂಡ ನಾವಿಲ್ಲಿ ನೋಡ್ತೀವಿ. ಟು ಪ್ರಮೋಟ್ ಆ್ಯಂಡ್ ಸ್ಟ್ರೆಂಥನ್ ಕಲೆಕ್ಟಿವ್ ಸೆಲ್ಫ್ ರಿಲಯನ್ಸ್ ಅಮಾಂಗ್ ದ ಕಂಟ್ರೀಸ್ ಆಫ್ ಸೌತ್ ಏಷ್ಯಾ. ಸಾಮೂಹಿಕವಾಗಿ ಸ್ವಾವಲಂಬನೆನ ಮಾಡುವಂಥದ್ದು. ಹಲವಾರು ಬಾರಿ ನಮ್ಮ ದೇಶದಲ್ಲಿ ಅಫ್ಕೋರ್ಸ್ ಇವತ್ತು ನಾವು ಪಾಕಿಸ್ತಾನ ಮೇಲೆ ನಾವು ವೈರತ್ವವನ್ನು ಕಾಡ್ತೀವಿ ಮತ್ತು ಹಲವಾರು ರೀತಿಯಲ್ಲಿ ಅದೊಂಥರ ಆತಂಕವಾದ ರಾಷ್ಟ್ರ ಆಗೋಗಿದೆ. ಬಟ್ ಆದರೆ ನಾವು ವ್ಯಾಪಾರ ವಹಿವಾಟು ನೋಡಿದಾಗ ಜಮ್ಮು ಆ್ಯಂಡ್ ಕಾಶ್ಮೀರ ಸುತ್ತಮುತ್ತ ಬೆಳೆಯುವಂಥ ಹಣ್ಣು ಹಂಪಲು ಇವತ್ತು ಸೇಲ್ ಆಗುವಂಥದ್ದು ಅಲ್ಲಿ. ಪ್ರತಿ ವರ್ಷ ಸಾಮಾನ್ಯವಾಗಿ ನಮ್ಮ ಇಂಡಿಪೆಂಡೆನ್ಸ್ ಡೇ ಆಗುವಂಥ ಸಮಯದಲ್ಲಿ ವಿಮಾನಗಳು ಬರುತ್ತೆ ಪಾಕಿಸ್ತಾನದಿಂದ ನಮ್ಮ ದೇಶಕ್ಕೆ, ಕಂಗ್ರ್ಯಾಚುಲೇಷನ್ ಇಂಡಿಯಾ ಅಂತ. ವಿಮಾನದಲ್ಲಿ ಸಾಮಾನ್ಯವಾಗಿ ಪಾಕಿಸ್ತಾನದ ಸಕ್ಕರೆ ಇರುತ್ತೆ. ನಮ್ಮ ದೇಶದವರು ಕೂಡ ಅವರ ಸ್ವಾತಂತ್ರ್ಯ ದಿನಾಚರಣೆಗೆ ನಾವು ಕೂಡ ಒಂದು ವಿಮಾನ ಕಳಿಸ್ತೀವಿ. ಆ ವಿಮಾನದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಮಾವಿನ ಹಣ್ಣು ಯೂಶ್ವಲಿ. ಸೊ ಹೀಗೆ ಸ್ವಾವಲಂಬನೆಯನ್ನು ಪಡ್ಕೊಳ್ಳುವಂಥ ಅಂಶನೂ ಕೂಡ ಇಲ್ಲಿ ನೋಡ್ತೀವಿ. ಕಾಂಟ್ರಿಬ್ಯೂಟ್ ಟು ಮ್ಯೂಚುವಲ್ ಟ್ರಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಪ್ರಿಸಿಯೇಷನ್ ಆಫ್ ಒನ್ ಅದರ್ಸ್ ಪ್ರಾಬ್ಲಮ್. ನಮ್ಮಲ್ಲಿ ಏನೇ ಒಂದು ವಿವಾದಗಳಿದ್ದರೆ ವಿವಾದಗಳನ್ನ ಬಗೆಹರಿಸ್ಕೋಬೇಕು ಅಂತ ಇದ್ದರೆ ಅದಕ್ಕೆ ಬೇಕಾಗಿರುವಂಥದ್ದು ಟ್ರಸ್ಟ್, ನಂಬಿಕೆ. ನಂಬಿಕೆ ಹೇಗೆ ಬರುತ್ತೆ? ಮಾತುಕತೆಯಿಂದ. ಸೊ ಸಾರ್ಕ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ ಒಂದು ವೇದಿಕೆ ಕೊಡ್ತಾ ಇದೆ. ನಿಮ್ಮಲ್ಲಿ ನಂಬಿಕೆನ ಬರೆಸ್ಕೊಳ್ಳಿ, ಮಾತುಕತೆ ಮಾಡಿ. ದೇರ್ ವಾಸ್ ಎ ವೆರಿ ಫೇಮಸ್ ಇನ್ಸಿಡೆಂಟ್ 2000, ನಮಗೆ ಗೊತ್ತಿರ್ಬೋದು, 1990ನಲ್ಲಿ ಕಾರ್ಗಿಲ್ ಯುದ್ಧ ಆಗುತ್ತೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ. ಅದಾದಮೇಲೆ ಆಲ್ಮೋಸ್ಟ್ ನಮ್ಮ ಸಂಬಂಧ ಆಲ್ಮೋಸ್ಟ್ ನೆಲ ಮುಟ್ಟುವಂಥ ಒಂದು ಸಮಯ ಅದು. 2001ನಲ್ಲಿ ನಮ್ಮ ದೆಹಲಿಯಲ್ಲಿರುವಂಥ ನಮ್ಮ ಪಾರ್ಲಿಮೆಂಟ್ ಮೇಲೆ ಪಾಕಿಸ್ತಾನದ ಆತಂಕವಾದಿಗಳು ಅಟ್ಯಾಕ್ ಮಾಡ್ತಾರೆ. ಸದನ ನಡೀತಿರುವಂಥ ಸಮಯದಲ್ಲಿ December 13, 2001. ಏನು ಆಲ್ಮೋಸ್ಟ್ ಏನು ಯುದ್ಧ ಮಾಡುವಂತಹ ಒಂದು ರೀತಿಯಲ್ಲಿ ನಡೀತಾ ಇರುತ್ತೆ. ಆದರೆ ಮಾತುಕತೆ ಇಲ್ಲ, ಏನೂ ಇಲ್ಲ, ಯುದ್ಧದ ಒಂದು ಕರ್ಮೊಡಕ್ಕಾಗ್ತಾ ಇರುತ್ತೆ ಆ ಒಂದು ಸಮಯದಲ್ಲಿ. 2002ಗೆ ಬನ್ನಿ, ಜನವರಿ, ಪಾರ್ಲಿಮೆಂಟ್ ಅಟ್ಯಾಕ್ ಆಗಿ 1 ತಿಂಗಳಾಗಿಲ್ಲ. ಅಲ್ಲಿ ಸಾರ್ಕ್ ಸಮ್ಮೇಳನ, ಸಾರ್ಕ್ 11ನೇ ಸಮ್ಮೇಳನ ನಡೀತಾ ಇರುತ್ತೆ ಅಲ್ಲಿ. 11 ಸಾರ್ಕ್ ಸಮಿಟ್ ವಿಚ್ ವಾಸ್ ಹೆಲ್ಡ್ ಇನ್ ಕಠ್ಮಂಡು ಇನ್ 2002 ಜನವರಿ.
ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಪಾಕಿಸ್ತಾನದ ಅಧ್ಯಕ್ಷ ಪರ್ವೇಜ್ ಮುಷರಫ್ ಇರ್ತಾರೆ, ಒಂದು ಕಡೆ ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಕೂತ್ಕೊಂಡಿರ್ತಾರೆ. ಅಲ್ಲಿ ಇಬ್ಬರು ಕೂಡ ಮುಖ ನೋಡೋದಿಲ್ಲ. ಬಹಳ ಒಂದು ಭಯಾನಕವಾಗಿರುವಂತಹ ಯುದ್ಧದ ಕರ್ಮೋಡ ಕಾಡುವಂತಹ, ಅಂದರೆ ನಮ್ಮ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಂಥ ಸಮಯದಲ್ಲಿ ವೇದಿಕೆಗೆ ಹೋಗ್ಬಿಟ್ಟು ಪಾಕಿಸ್ತಾನದ ಅಧ್ಯಕ್ಷ ಜನರಲ್ ಪರ್ವೇಜ್ ಮುಷರಫ್ ರವರು ಮಾತಾಡ್ತಾರೆ, ಭಾಷಣ ಮಾಡ್ತಾರೆ. ಭಾಷಣ ಮಾಡಿಬಿಟ್ಟು ಹೇಳ್ತಾರೆ, ನಾನು ಸ್ನೇಹವನ್ನು ಬಯಸ್ತೀನಿ ಭಾರತದಿಂದ, ಸ್ನೇಹದ ಕೈಯನ್ನು ಭಾರತಕ್ಕೆ ನೀಡ್ತಾ ಇದ್ದೀನಿ, ವಾಜಪೇಯಿ ಇದನ್ನು ಸ್ವೀಕಾರ ಮಾಡಬೇಕು ಅಂತ ಭಾಷಣ ಮಾಡ್ತಾರೆ. ಭಾಷಣ ಮಾಡಿದ ಕೂಡಲೇ ತಕ್ಷಣ ಅದೇ ವೇದಿಕೆಯಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿ 1 ತಿಂಗಳು ಆಗಿಲ್ಲ, 25 ಡೇಸ್ ಆಗಿರ್ಬೋದೇನೋ ಅಷ್ಟೇ. ಇಡೀ ವಿಶ್ವ ನೋಡ್ತಾ ಇರುತ್ತೆ ಏನಾಗ್ತಾ ಇದೆ ಅಂತ. ಸ್ತಬ್ಧವಾಗಿ ಇಡೀ ದೇಶ ವಾಚ್ ಮಾಡ್ತಾ ಇತ್ತೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಭಾರತ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಏನಾಗುತ್ತೆ ಇಲ್ಲಿ ಅಂತ. ಆಗ ಜನರಲ್ ಮುಷರಫ್ ರವರು ಮುಂದೆ ಹೋಗಿ ಕೂತ್ಕೊಂಡಿರುವಂಥ ವಾಜಪೇಯಿಗೆ ಕೈ ಕೊಟ್ಟು ಶೇಕ್ ಹೇಳ್ತಾರೆ. ಸೊ ಶೇಕ್ ಹ್ಯಾಂಡ್ ಮಾಡಿದಾಗ ವಾಜಪೇಯಿರವರು ಕೂಡ ನಿಂತ್ಕೊಂಡು ಅದನ್ನು ಸ್ವೀಕಾರ ಮಾಡ್ತಾರೆ. ಸಾಧ್ಯವಾದರೆ ಆ ವಿಡಿಯೋನೂ ಕೂಡ ಹಾಕ್ತೀನಿ. ಸೊ ಹಾಗಾಗಿ ಈ ಒಂದು ಸಾರ್ಕ್ ಎಂಬ ವೇದಿಕೆ ಏನಿದೆಯೋ, ಪರಸ್ಪರವಾಗಿ ರಾಷ್ಟ್ರಗಳು ತಮ್ಮ ವಿವಾದಗಳನ್ನು ಇತ್ಯರ್ಥಗೊಳಿಸುವಂತಹ ವೇದಿಕೆ ಆಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಅದು ಕೂಡ ಒಂದು ಪ್ರಮುಖವಾಗಿರುವಂಥ ಗುರಿ. ಟು ಪ್ರಮೋಟ್ ಆಕ್ಟಿವ್ ಕೊಲಾಬರೇಷನ್ ಆ್ಯಂಡ್ ಮ್ಯೂಚುವಲ್ ಅಸಿಸ್ಟೆನ್ಸ್ ಇನ್ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್ ಆ್ಯಂಡ್ ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್ ಫೀಲ್ಡ್. ರಾಷ್ಟ್ರಗಳು ಸಮೃದ್ಧಿ ಆದಂತೆ ತಮ್ಮಲ್ಲಿರುವಂತಹ ವೈಜ್ಞಾನಿಕ ಮನೋಭಾವನೆನ ಬೇರೆ ರಾಷ್ಟ್ರಗಳಿಗೆ, ಸುತ್ತಮುತ್ತ ಇರುವಂಥ ರಾಷ್ಟ್ರಗಳ ಜೊತೆ ಶೇರ್ ಮಾಡುವಂಥದ್ದು. ತಾಂತ್ರಿಕ ನೆರವಾಗಿರ್ಬೋದು ಅಥವಾ ಆರ್ಥಿಕ ಚಿಂತನೆಗಳಾಗಿರ್ಬೋದು, ಸಾಮಾಜಿಕ ಸಾಂಸ್ಕೃತಿಕ ಏಳಿಗೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ಶೇರ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪರಸ್ಪರವಾಗಿ ಇಡೀ ಗುಂಪು ಬೆಳಿಬೋದು ಅಂತ. ನರೇಂದ್ರ ಮೋದಿರವರು ಪ್ರಧಾನಮಂತ್ರಿ ಆದಾಗ 18ನೇ ಸಾರ್ಕಿನ ಸಮಾವೇಶದಲ್ಲಿ, ಅದು ನೇಪಾಳಲ್ಲಿ 2014 ನಡೀತೆ, ಲಾಸ್ಟ್ ಆಗಿರುವಂಥದ್ದು ಅದೇ. ಅದಾದ ನಂತರ ಮತ್ತೆ ಯಾವುದೂ ಆಗಲಿಲ್ಲ ಸಮಿಟ್ಗಳು. ಆಗ ಅವ್ರು ಹೇಳ್ತಾರೆ, ಭಾರತದ ಉಪಗ್ರಹ ಸಾರ್ಕಿಗೆ ಮುಡಿಪಾಗಿಡುತ್ತೆ. ಸಾರ್ಕಿನ ರಾಷ್ಟ್ರಗಳು ಕೂಡ ಭಾರತದ ಈ ಒಂದು ಉಪಗ್ರಹ, ಎಸ್ಪೆಷಲಿ ವೆದರಿಗೆ ಸಂಬಂಧಪಟ್ಟಿರುವಂಥದ್ದು, ರೈತರಿಗೆ ಹೆಲ್ಪ್ ಆಗುವಂಥದ್ದು, ಹವಾಗುಣದ ಬಗ್ಗೆ ಮಾಹಿತಿ ಕೊಡುವಂಥ ಒಂದು ಉಪಗ್ರಹ, ಅದನ್ನು ನಾವು ಇಡೀ ಸಾರ್ಕಿಗೆ ಕೊಡ್ತಾ ಇದ್ದೀವಿ ಅಂತ. ಇದಕ್ಕೆ ಸಾರ್ಕ್ ಸ್ಯಾಟಲೈಟ್ ಅಂತಲೂ ಕೂಡ ಕರೀತಾ ಇದ್ರು. ಕೊನೆಗೆ 2017ರಲ್ಲಿ ಈ ಒಂದು ಉಪಗ್ರಹನ ಲಾಂಚ್ ಮಾಡಲಾಗುತ್ತೆ. ಇವತ್ತು ಭಾರತ ಲಾಂಚ್ ಮಾಡಿದಂತಹ ಈ ಒಂದು ತಾಂತ್ರಿಕ ಉಪಗ್ರಹ ಆಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂಟಾನು, ಮಾಲ್ಡೀವ್ಸು, ನೇಪಾಳು, ಶ್ರೀಲಂಕಾ ಎಲ್ಲರೂ ಕೂಡ ಇದರ ಬೆನಿಫಿಟ್ ಪಡ್ಕೊಳ್ತಾ ಇದ್ದಾರೆ, ಪಾಕಿಸ್ತಾನ ಬಿಟ್ಟು. ಸೊ ಹೀಗೆ ತಾಂತ್ರಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಪರಸ್ಪರವಾಗಿ ಬೆಳಿಬಹುದು, ಸಹಾಯ ಮಾಡ್ಬೋದು. ಸ್ಟ್ರೆಂಥನ್ ದ ಕೋಆಪರೇಷನ್ ವಿತ್ ಅದರ್ ಡೆವಲಪಿಂಗ್ ಕಂಟ್ರೀಸ್. ಕೇವಲ ಸಾರ್ಕ್ ರಾಷ್ಟ್ರಗಳು ಒಂದೇ ಅಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದು ಇತರ ರಾಷ್ಟ್ರಗಳೊಡನೆ, ನಮ್ಮ ಥರನೇ ಇರುವಂತಹ ಬೆಳೆಯುತ್ತಿರುವಂಥ ರಾಷ್ಟ್ರಗಳ ಒಡನೆ ನಾವು ಇನ್ನೂ ಚೆನ್ನಾಗಿ ಇರೋಣ, ಸಹಕರಿಸೋಣ. ಮತ್ತು ಆರ್ಥಿಕವಾಗಿ ಮತ್ತು ಇತರ ವೇದಿಕೆಗಳಲ್ಲಿ
ನಾವೆಲ್ಲರೂ ಕೂಡ ಒಟ್ಟಿಗೆ ಬಂದು ಆಸಿಯಾನ್ ಅಂತಾರಾಷ್ಟ್ರ ಮಟ್ಟದ ಅಂದರೆ ಯುನೈಟೆಡ್ ನೇಷನ್ಸ್ ಆಗಿರ್ಬೋದು, G77 ಆಗಿರ್ಬೋದು, ಈ ಥರ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಒಗ್ಗಟ್ಟಾಗಿ ಬಂದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ನಾವು ಟ್ರೈ ಮಾಡೋಣ. ಅದರ ಜೊತೆಯಲ್ಲಿ ವಿಶ್ವಸಂಸ್ಥೆ, WTO, IMF, ವರ್ಲ್ಡ್ ಬ್ಯಾಂಕು, ಈ ಥರ ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಗಳ ಜೊತೆ ನಮ್ಮ ಒಂದು ಪ್ರಾದೇಶಿಕ ಸಂಘವೂ ಕೂಡ ಅದರ ಜೊತೆ ಉತ್ತಮ ರೀತಿಯಾಗಿ ಆಗಿರುವಂತಹ ಬಾಂಧವ್ಯ ಇಟ್ಕೊಳ್ಳೋಣ ಎಂಬ ಒಂದು ಚಿಂತನೆ ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಹಾಗಾಗಿ ಸಾರ್ಕ್ ಎಂಬ ಪರಿಕಲ್ಪನೆ 1970ರ ದಶಕದಲ್ಲಿ ಬಾಂಗ್ಲಾದೇಶದ ಅಧ್ಯಕ್ಷ ಜಿಯಾಹುರ್ ರೆಹಮಾನ್ ಚಿಂತನೆ ಮಾಡಿಕೊಂಡು, ಮೊರಾರ್ಜಿ ದೇಸಾಯಿ, ನೇಪಾಳದ ರಾಜ ಬೀರೇಂದ್ರ ಎಲ್ಲ ಸೇರಿಕೊಂಡು ನಾವು ಕೂಡ ಒಂದು ಪ್ರಾದೇಶಿಕ ಸಂಘಟನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸಾರ್ಕ್ 8ನೇ ಡಿಸೆಂಬರ್ 1995 ಅಧಿಕೃತವಾಗಿ ಸ್ಥಾಪನೆ ಆಗುತ್ತೆ. ಆರಂಭದಲ್ಲಿ 7 ರಾಷ್ಟ್ರಗಳಿರುವಂತಹ ಸಾರ್ಕು 2007ರಲ್ಲಿ ಆಫ್ಘಾನಿಸ್ತಾನ ಸೇರಿಸ್ಕೊಂಡು ಇವತ್ತು 8 ರಾಷ್ಟ್ರಗಳು ಹೊಂದಿರುವಂತಹ ಒಂದು ಅವಿಭಾಜ್ಯ ವೇದಿಕೆಯಾಗಿದೆ, ಪ್ರಾದೇಶಿಕ ವೇದಿಕೆಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದರ ಮುಖ್ಯ ತತ್ವಗಳು ಪರಮಾಧಿಕಾರವನ್ನು ಗೌರವಿಸುವಂಥದ್ದು, ಸಮಾನತೆ ಮತ್ತು ಭೂಪ್ರದೇಶದ ಭದ್ರತೆ ಮತ್ತು ಅದ್ರ ಬಗ್ಗೆ ನಾವು ಇಂಟರ್ಫಿಯರ್ ಆಗೋ ಹೋಗಿಲ್ಲ, ಮತ್ತು ರಾಜಕೀಯ ಸ್ವಾತಂತ್ರ್ಯತೆ ಮತ್ತು ಈ ಒಂದು ವೇದಿಕೆನ ಪರಸ್ಪರ ಅಭಿವೃದ್ಧಿಗೋಸ್ಕರ ಬಳಕೆ ಮಾಡುವಂಥದ್ದು. ಮತ್ತು ಅತ್ಯಂತ ಅಮೂಲ್ಯವಾಗಿರುವಂಥ ಗುರಿ ಏನು ಅಂತ ಹೇಳಿದ್ರೆ, ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಪೀಪಲ್ ಇನ್ ಸೌತ್ ಏಷ್ಯಾ. ನಮ್ಮ ಜನರ, ಬಾಂಗ್ಲಾದೇಶ ಆಗಿರ್ಬೋದು, ಭಾರತ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಮಾಲ್ಡೀವ್ಸ್ ಆಗಿರ್ಬೋದು, ಭೂತಾನ್, ನೇಪಾಳ್, ಆಫ್ಘಾನಿಸ್ತಾನ್, ಎಲ್ಲ ದೇಶದ ಜನರು ತಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವಂಥ ಯೋಜನೆಗಳನ್ನ ಮಾಡೋ ರೀತಿಯಲ್ಲಿ ಇದು ಇವತ್ತು ಉನ್ನತ ಮಟ್ಟದ ಒಂದು ಪ್ರಾದೇಶಿಕ ಸಂಸ್ಥೆಯಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.